Welcome back to Lakshmipitra JK classes. Today, chapter number 1, Real Numbers, exercise 1.1. First question, see the board. Express each number as product of its prime factors. Express each number as a product of its prime factors. ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಪ್ರೈಮ್ ಫ್ಯಾಕ್ಟರ್ಸ್ದಲ್ಲಿ. ಹೌದಾ? ಫಸ್ಟ್ ನೋಡ್ರಿ 5 ಆಯಿಲ್ ಕ್ವಶನ್ಸ್ 1 2 3 4 5. ಫಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ಪ್ರೈಮ್ ಫ್ಯಾಕ್ಟರ್ಸ್ದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಪ್ರೈಮ್ ನಂಬರ್ಸ್ ತೊಗೊಂತ ಹೋಗ್ಬೇಕು. ಪ್ರೈಮ್ ನಂಬರ್ಸ್ ನಿಮ್ಗೆ ಗೊತ್ತದ ಹೌದಾ? 2 3 5 7 ಯಾವ ನಂಬರ್ದಾಗೂ ಹೌದಾ ಒಂದೇ ಒಂದು ಫ್ಯಾಕ್ಟರ್ ಇದ್ದರೆ ಹೌದಾ 2 ಫ್ಯಾಕ್ಟರ್ಸ್ ಇದ್ರೆ ಮಾತ್ರ ಅದೇನಪ್ಪ ಅಂದ್ರೆ ಪ್ರೈಮ್ ನಂಬರ್ಸ್ ಅಂತೀವಿ. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ರೆ ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಫಸ್ಟ್ ಏನಪ್ಪ ಅಂತಂದ್ರೆ ಈಗ ಪ್ರೈಮ್ ನಂಬರ್ಸನ್ನು ತೊಗೊಂಬ ಹೌದಾ? ಯಾವ ರೀತಿ ಪ್ರೈಮ್ ನಂಬರ್ಸ್ ಫ್ಯಾಕ್ಟರ್ಸ್ ತೊಗೋಬೇಕು ಅಂತಂದರೆ ಡಿವಿಜಿಬಿಲಿಟಿ ರೂಲ್ಸ್ ಗೊತ್ತಿರಬೇಕು ನಮಗೆ ಫಸ್ಟಾಗಿ. ಹೌದಾ? ಡಿವಿಜಿಬಿಲಿಟಿ ರೂಲ್ಸ್ ಗೊತ್ತಿತ್ತಪ್ಪ ಅಂದರೆ ಫ್ಯಾಕ್ಟ್ರೇಷನ್ ಮಾಡೋಕ್ಕೂ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಗೊತ್ತಾಗ್ತದೆ. ಹೌದಾ? ಫಸ್ಟ್ ನೋಡ್ರಿ 140 ಅದ. 140ನ ಯಾವ ರೀತಿ ನೋಡ್ರಿ ಯೂನಿಟ್ ಪ್ಲೇಸ್ದಾಗ 0 ಇದ್ರೆ 2ದಿಂದ ಡಿವೈಡ್ ಆಗ್ತದೆ ಅಂತ ಗೊತ್ತದ ನಮಗೆ. ಹೌದಾ? ಅದಕ್ಕಾಗಿ ಫಸ್ಟ್ ಏನಪ್ಪ ಅಂತಂದರೆ 2 ತಗೊಳ್ಳಿ. 2 7 14 0 ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ 2 3 6 1 ಕ್ಯಾರಿ. ಹೌದಾ? ಇಲ್ಲಿ ಒಂದು ಉಳಿತು ಈ ಕಡೆ ತಗೋರಿ 10 ಆಯಿತು. 2 5 10. ನೆಕ್ಸ್ಟ್ ನೋಡ್ರಿ ಯೂನಿಟ್ ಪ್ಲೇಸ್ದಾಗ 5 ಬಂತಿಲ್ಲಿ ಅದಕ್ಕೆ ಏನಪ್ಪ ಅಂದರೆ 5 ತೊಗೋಬೇಕೀಗ. 5 7 35. ನೆಕ್ಸ್ಟ್ 7 ಪ್ರೈಮ್ ನಂಬರ್ ನೋಡ್ರಿ 7 ಅದ. ನೆಕ್ಸ್ಟ್ 7 1 7. ಓಕೆ, ಇಷ್ಟು ಸಿಂಪಲ್ ಆಗಿ ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ಬೋದು. ಹೌದಾ? ಈಸಿಯಾಗಿ ಆಯಿತು. ನೆಕ್ಸ್ಟ್ ನೋಡ್ರಿ ಇದು ಯಾವ ರೀತಿ ಬರಿಬೇಕು ಅಂತಂದರೆ 140 ಈಕ್ವಲ್ ಟು ಯಾವ ಥರ ಬರಿಬೇಕು 2 ಇಂಟು 2 ಇಂಟು 5 ಇಂಟು 7. ಓಕೆ ನೋಡ್ರಿ ಇದು ಯಾವ್ದು ರಿಪೀಟ್ ಆಗಿರುತ್ತೋ ಅದು ಪವರ್ದಾಗ ಬರೀರಿ. ಪವರ್ 2 ಪವರ್ 2. ಹೌದಾ? ಯಾವುದು ಸಿಂಗಲ್ ಡಿಜಿಟ್ ಅವ ಅದು ಯಾವ್ದು ಸ್ಟೇಜೇ ಬರ್ಕೋರಿ. ಹೌದಾ? ನೋಡ್ರಿ ಇಷ್ಟು 2 ಪವರ್ 2 5 7. ಓಕೆ, ಇದು ಪ್ರೈಮ್ ಫ್ಯಾಕ್ಟರೇಷನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದರೆ ಈ ಥರ ಎಕ್ಸ್ಪ್ರೆಸ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಅದೇ ರೀತಿಯಾಗಿ ನೋಡ್ರಿ 156 ಅದು. 156 ನೋಡ್ರಿ ಯಾವ ಥರ ಈಗ 2 1 ಲಾಸ್ಟ್ ಯೂನಿಟ್ ಪ್ಲಸ್ ಈಗ 1 ನಂಬರ್ ಇದ್ದರೆ 2ದಿಂದ ಡಿವೈಡ್ ಆಗ್ತದೆ ಅಂತ ಅಂದಂಗೆ. 2 7 14. 15 ನಿಯರೆಸ್ಟ್ ಯಾವ್ದು ಬರ್ತೋ ಅದು ತೊಗೋಬೇಕು. 2 7 14 1 ಕ್ಯಾರಿ. 2 8 ನೆಕ್ಸ್ಟ್ 2 3 1 ಕ್ಯಾರಿ ಉಳಿತಿಲ್ಲ. 2 9 18. ನೆಕ್ಸ್ಟ್ ನೋಡ್ರಿ ಈಗ ಆಡ್ ನಂಬರ್ ಬಂತು 3 ನೋಡ್ರಿ ಚೆಕ್ ಮಾಡ್ರಿ ಫಸ್ಟ್. 9 ಪ್ಲಸ್ 3 ಅಂತಂದರೆ ಎಷ್ಟು ಆಗ್ತದೆ 11 12. ಹೌದಾ? 9 10 11 12. 12 ಅಂತಂದರೆ 3 1 ಟೇಬಲ್ದಾಗ ಬರ್ತದೆ ಅದಕ್ಕಾಗಿ 3 ತೊಗೋಬೇಕು. ಹೌದಾ? ಡಿವಿಜಿಬಿಲಿಟಿ ರೂಲ್ಸ್ ಫಾಲೋ ಮಾಡಿರಿ ಜಲ್ದಿ ಗೊತ್ತಾಗ್ತದೆ ನಮಗೆ. 3 1 3 3 ನೆಕ್ಸ್ಟ್ ನೋಡ್ರಿ 13 1 13. ರೈಟಾ? ಈಗ ನೋಡ್ರಿ ಇದನ್ನ ಇದೇ ಥರ ಎಕ್ಸ್ಪ್ರೆಸ್ ಮಾಡ್ಕೋತ ಹೋರಿ. ನೋಡ್ರಿ ಯಾವ ಥರ ಬರಿಬೋದು ಅಂದರೆ 2 ಇಂಟು 2 ಇಂಟು 3 ಇಂಟು 13. 2 ಎಷ್ಟು ಟೈಮ್ ಅದ ಇಲ್ಲಿ 2 ಟೈಮ್. 2 ಪವರ್ 2 3 1 ಅದ 13 ಆಸ್ ಇಟ್ ಈಸ್. ಈ ಥರ ಎಕ್ಸ್ಪ್ರೆಸ್ ಮಾಡ್ಬೇಕು. ರೈಟಾ? ಈಗ ನೆಕ್ಸ್ಟ್ ನೋಡ್ರಿ ಅದೇ ಥರ 3 8 5 3 8 2 5. ಲಾಸ್ಟ್ ಯೂನಿಟ್ ಪ್ಲೇಸ್ದಾಗ ಯಾವುದಪ್ಪ ಅಂತಂದರೆ 5 ಅದು. ಅದಕ್ಕಾಗಿ 5ದಿಂದ ತೊಗೋಬೇಕು. 5 7 ತೋರಿ. 5 7 35. ಕ್ಯಾರಿ ಎಷ್ಟು ಉಳಿತಿಲ್ಲಿ 3 ಉಳಿತು. 5 6 30. ನೆಕ್ಸ್ಟ್ 30ದಾಗ 2 30 ಮೈನಸ್ ನೋಡ್ರಿ 32ದಾಗ 30 ತೆಗೆದ್ರೆ 2 ಉಳಿತದೆ. ಇಲ್ಲಿ 25 ಆಯಿತು. 5 5 25. ನೆಕ್ಸ್ಟ್ 5 1 5. ಈಗ 7 5 ಅಂದರೆ 2 ಉಳಿತದೆ. ಹೌದಾ? ಕ್ಯಾರಿ ಕಡೆ 26 ಆಯಿತು. 5 5 25. 1 ಕ್ಯಾರಿ 15 ಆಯಿತು. ಹೌದಾ? 5 3 15. ನೆಕ್ಸ್ಟ್ ನೋಡ್ರಿ 5. ಈಗ 5ದಾಗ ಕ್ಯಾನ್ಸಲ್ ಆಗ್ತಿಲ್ಲ ಫಸ್ಟ್ ಅಂತಂದರೆ 5 8 9 ಅಂದರೆ 3ದಿಂದ ಕ್ಯಾನ್ಸಲ್ ಆಗ್ತದೆ ತಿಳ್ಕೊಬೇಕು ಈಗ. ಹೌದಾ? 3 ತಗೋರಿ. 3 5 15. 3 1 3. ನೆಕ್ಸ್ಟ್ ಈಗ ನೆಕ್ಸ್ಟ್ ನೋಡ್ರಿ 3 1 3. 5ದಾಗ 3 ಹೋದ್ರೆ 2 ಉಳಿತದೆ. 21 ಆಯಿತು. 3 7 21. ನೆಕ್ಸ್ಟ್ 17 1 17. ಇದನ್ನ ಯಾವ ಥರಪ್ಪ ಅಂದ್ರೆ ಎಕ್ಸ್ಪ್ರೆಸ್ ಮಾಡಿ
5 into 5, next 3 into 3 into 17. ಹೌದಾ 5 power 2 3 power 2 into 17. ಓಕೆ ನೆಕ್ಸ್ಟ್ ನೋಡ್ರಿ ಈಗ 5 0 0 5 5 1 0 0 5 1 ರೈಟಾ. ನೆಕ್ಸ್ಟ್ 7 ತಗೋರಿ 7 1 10ದಾಗ 7 ಹೋದರೆ 3 ಉಳಿತು 30 ಆಯಿತು. 7 4 28 ಹೌದಾ. 30ದಾಗ 28 ಹೋದರೆ ಮತ್ತು 2 ಉಳಿತಿಲ್ಲ 21 ಆಗ್ತದೆ. ಅದಕ್ಕೆ 7 3 21 ನೋಡ್ರಿ. 11 4 ನೋಡ್ರಿ ಈ ಥರ. ಈಗ ನೆಕ್ಸ್ಟ್ 7 ಕ್ಯಾನ್ಸಲ್ ಆಗಲ್ಲ. 11 1 11 14 ಮೈನಸ್ 11 ಅಂತ 3 ಉಳಿತಿಲ್ಲ ಕ್ಯಾರಿ 33 ಆಯಿತು. 11 3 33. ನೆಕ್ಸ್ಟ್ 13 1 13 ನೋಡ್ರಿ. ನೆಕ್ಸ್ಟ್ 5 ಇಂಟು 7 ಇಂಟು 11 ಇಂಟು 13 ನೋಡ್ರಿ. ಯಾವುದು ರಿಪೀಟೆಡ್ ಇಲ್ಲ, ಇಷ್ಟು ಬರ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಈಗ 7 4 2 9 ರೈಟಾ. ಡೈರೆಕ್ಟಾಗಿ 17 1 ತಗೋರಿ. 17 4 17 3 17 7 ರೈಟಾ. ಈಗ ನೆಕ್ಸ್ಟ್ ಏನಪ್ಪ ಅಂತಾರೆ 19 2 19 3 57 ರೈಟಾ. ನೆಕ್ಸ್ಟ್ 23 1 23 17 ರೈಟ್. 19 ಇಂಟು 23 ಓಕೆ. ಇದು ಅಪ್ಪ ಅಂದರೆ ಕ್ಲಿಯರ್ ಆಗಿ ಆಯಿತು ಹೌದಾ. ಫಸ್ಟ್ ಕ್ವಶನ್ ನಂಬರ್ 1 5 ಕ್ವಶನ್ಸ್ ಓವರ್. ನೆಕ್ಸ್ಟ್ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.